ಬೆಳಗಾವಿ ತಾಲೂಕಿನ ಸುಕ್ಷೇತ್ರ ಅರಳಿಕಟ್ಟಿಯ ಶ್ರೀ ತೋಂಟದಾರ್ಯ ವೃತ್ತ ಮಠದ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಅರಳಿಕಟ್ಟಿಯ ಸಂಭ್ರಮ 2020 5 ದಿನಗಳ ಕಾಲ ನಮ್ಮ ನಿಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯ ಹಾಗೂ ಬಹಳಷ್ಟು ಜನಗಳ ಮನೆಯ ದೇವರಾಗಿರ್ತಕ್ಕಂಥ ಉಳುವಿಯ ಚನ್ನಬಸವೇಶ್ವರನ ಜೀವನ ದರ್ಶನ ಪ್ರವಚನ. ಚನ್ನಬಸವೇಶ್ವರನ ಜೀವನ ದರ್ಶನ ಪ್ರವಚನದ ಅಂಗವಾಗಿ ನಾಳಿನ ದಿವಸ ತೊಟ್ಟಿಲ ಕಾರ್ಯಕ್ರಮ. ಅದ್ರಾಗ ಬಹಳ ಮಂದಿ ಕೇಳಕತ್ತಾರ, ಅಜ್ಜಾರ ಈ ಸಲ ಉಳಿವಿ ಚನ್ನಬಸವೇಶ್ವರ ಪುರಾಣ ಹಚ್ಚಬೇಕ್ರಿ, 5 ದಿವಸ ಅಲ್ಲ ನೀವು 3 ದಿವಸ ಮಾಡ್ರಿ, ತೊಟ್ಲ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಬಹಳ ಮಂದಿ ತಾಯಿಂದ ಹೇಳಿದ್ರಿಂದ 5 ದಿವಸದೊಳಗೆ ಚನ್ನಬಸವೇಶ್ವರನ ಜೀವನ ದರ್ಶನ ಪ್ರವಚನ ಮುಗಿಯೋದು ಬಹಳ ಕಷ್ಟ. ಅದಕ್ಕೆ ಒಂದು ಮಾತಂದ್ರೆ ಏನು ಅಂತಂದ್ರೆ, ಹಾಸಿದ್ದಷ್ಟೇ ಕಾಲು ಚಾಚ್ಬೇಕಂತ, ಸಮಯ ಇದ್ದಷ್ಟೇ ನಾನು ಹಂಗಲ್ಲೇ ಅಲ್ಲ. ಇದ್ದಿದ್ದ ಸಮಯದೊಳಗನ ಆ ಸದ್ಗುರುನಾಥ ಸಿದ್ಧಲಿಂಗೇಶ ಚನ್ನಬಸವೇಶ ಏನು ನುಡಿಸ್ತಾನೆ ಅದನ್ನು ನುಡಿಯುವಂಥ ಪ್ರಯತ್ನ. ಇವತ್ತಿನ ದಿವಸ ಆ ಮಹಾಮಹಿಮನ ಜೀವನ ದರ್ಶನ ಪ್ರವಚನ ಪ್ರಾರಂಭಗೊಳ್ತಾ ಇರೋದ್ರಿಂದ ಈ ಪ್ರಾರಂಭದ ಉದ್ಘಾಟಕರಾಗಿ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳವರು ಕುಂದರ್ಗಿ ಅಂಕಲಿ ಪರಮ ಪೂಜ್ಯರು ಉದ್ಘಾಟಕರಾಗಿ ಇನ್ನು ಸ್ವಲ್ಪ ಸಮಯದೊಳಗೆ ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಶ್ರೀಮಠದ ಪರಮ ಪೂಜ್ಯರು, ಜೊತೆಗೆ ಇನ್ನೂ ಇರುವ ಪರಮ ಪೂಜ್ಯರು ಕೂಡ ಈ ವೇದಿಕೆ ಮೇಲೆ ವಿರಾಜಮಾನರಾಗ್ತಾ ಇದ್ದಾರೆ. ಕಾರಣ ನನ್ನ ಎಲ್ಲ ಅಳ್ಳಿಕಟ್ಟೆ ಗ್ರಾಮದ ಸಮಸ್ತ ಗುರು ಹಿರಿಯರು, ಶರಣು ತಂದೆ ತಾಯಿಗಳು. ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ್ಗೆ ಮುಖಾಂತರವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ಪರಮ ಪೂಜೆ ನಡೆಸಿಕೊಳ್ತಾರೆ. ನಾವೆಲ್ಲರೂ ಕೂಡ ನೋಡೋಣ. ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಶ್ರೀ ತೋಂಟದಾರ್ಯ ವಿರಕ್ತಿ ಮಠದ ಜಾತ್ರಾ ಮಹೋತ್ಸವ ಹಾಗೂ ಅರಳಿಕಟ್ಟಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ದಿವ್ಯ ಸನ್ನಿಧಾನಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು. ಇವತ್ತು ಅರಳಿಕಟ್ಟಿ ಸಂಭ್ರಮ. ಬಸವಣ್ಣ ನಿನ ಕಂಡು ಕಂಡು ಎನ್ನ ತನುಬಯಲಾಯಿತು, ತನುಬಯಲಾಯಿತು. ಬಸವಣ್ಣ ನಿನ ಮುಟ್ಟಿ ಮುಟ್ಟಿ ಎನ್ನ ಕ್ರೀಬಯಲಾಯಿತು, ಕ್ರೀಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಯಿತು, ಮನ ಬಯಲಾಯಿತು. ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿಯನ್ನ ಭಾವಂ ನಾಸ್ತಿಯಾಯಿತು. ಬಸವಣ್ಣ ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿಯನ್ನ. ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂತಹ ಗವಾಯಿಗಳಲ್ಲಿ ಶರಣ ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಪೂಜ್ಯರನ್ನು ಸ್ವಾಗತ ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಒಂದು ಅರಳಿಕಟ್ಟಿಯ ಸಂಭ್ರಮ ಕಾರ್ಯಕ್ರಮಕ್ಕೆ ಮೊದಲನೇ ದಿನದ ಉದ್ಘಾಟನಾ ಕಾರ್ಯಕ್ರಮದ ಸಿಂಗಾಡಿ ಅವರಿಂದ ಮಾಲಾರ್ಪಣೆಯನ್ನು ಮಾಡೋದರ ಮುಖಾಂತರ ಸ್ವಾಗತವನ್ನು ಕೋರಬೇಕಂತ ಹೇಳಿ ವಿನಂತಿಸ್ಕೊಳ್ಬೇಕು. ತಂಡ ಹತ್ತದನ್ರಿ, ತಂಡ ಹತ್ತಕತ್ತದ. ನೀವು ಚಪ್ಪಾಳೆ ಹೊಡೆಯೋ ಕಡತಕ್ಕೆ ತಂಡ ಬಿಟ್ಟು ಓಡೋಗ್ಬೇಕು, ಹಂಗೆ ಚಪ್ಪಾಳೆ ಹೊಡಿಬೇಕು ನೀವು. ಅದೇ ರೀತಿಯಾಗಿ ಪ್ರಮುಖ ಪೂಜ್ಯರಿಗೆ ಕರಲಿಂಗ್ನವರು ಬಂದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಪೂಜ್ಯರನ್ನು ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಕೈ ಇಲ್ಲ ಅಲ್ರಿ ಕಡೆದು ಭಜಂತ್ರಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ.
ಸದಾನಂದ ಶಾಸ್ತ್ರಿಗಳವರೆಗೂ ಕೂಡ ಸತ್ತಿಗೆರೆ ಅವರು ಬಂದು ಮಾಲಾರ್ಪಣೆಯನ್ನು ಮಾಡೋದು. ಜೋರಾದ ಚಪ್ಪಾಳೆ ಬರಬೇಕು, ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥವ್ರು ತಾವಾಗಬೇಕು. ಅದೇ ರೀತಿಯಾಗಿ ಕಲಾ ಬಳಗ, ನಮ್ಮ ಅದ್ಭುತವಾಗಿರ್ತಕ್ಕಂಥ ಕಲಾ ಬಳಗ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿತ್ತು ಅಂತಂದ್ರೆ ಸಂಗೀತವನ್ನು ನುಡಿಸ್ತಕ್ಕಂಥ ನಮ್ಮ ಇರುವರು ಕಲಾವಿದರಿಗೆ ಮಾಲಾರ್ಪಣೆಯನ್ನು ಮಾಡೋದರ ಮುಖಾಂತರವಾಗಿ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊಳ್ಳೆಗಳೆಲ್ಲ ಓಡಿ ಹೋಗ್ಬೇಕ್ರವ, ಯಾಕೆ ಪುರಾಣ ಕೇಳುವಾಗ ಡಿಸ್ಟರ್ಬ್ ಆಗಬಾರ್ದು. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ ತಮಗೆ ತಾವು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕವಾಗಿ ತಮ್ಮನ್ನು ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ತಾನೇ ಮಾಲಾರ್ಪಣೆ ಜೋರಾಗಿ ಚಪ್ಪಾಳೆ ತಟ್ಟಿರ್ತಾಯಿ. ಯಾರ್ಯಾರೇ ಕೈ ಅದಾವ, ಕೈ ಇದ್ದವ್ರು ಒಂದ್ಸಾರಿ ಜೋರಾಗಿ ಚಪ್ಪಾಳೆ. ಜ್ಯೋತಿ ಬೆಳಗಬೇಕ, ಧರ್ಮದ ಜ್ಯೋತಿ ಬೆಳಗಬೇಕ, ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ಧರ್ಮದ ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ಧರ್ಮದ ದೀಪ ಹಚ್ಚಬೇಕ. ಲೋಕವೆಲ್ಲವೂ ಮೆಚ್ಚುವ ಹಾಗ, ಲೋಕವೆಲ್ಲವೂ ಮೆಚ್ಚುವ ಹಾಗ, ಸುತ್ತಮುತ್ತಲು ಮುತ್ತಿದ ಅಳಿಸುವ ಅಳಿಸುವ ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡೋದರ ಮುಖಾಂತರವಾಗಿ ಎಲ್ಲ ಪೂಜ್ಯರು ಬಸವೇಶ್ವರರ ಮೂರ್ತಿಗೆ ಭಾವ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಾಯಿದ್ದವರೆಲ್ಲರೂ ಹೇಳ್ರಿ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.